ಅವರು ಜುಲೈ 24ನೇ ತಾರೀಕು 2022ರಲ್ಲಿ ಅವರು ಮಹಾಪರಿನಿರ್ವಾಣ ಹೊಂದಿದ ದಿನ. ಅಲ್ಲಿವರೆಗೂ ಕೂಡ 9 ಮಾಸ್ಟರ್ಸ್ 9 ದಿನ ನಾವು ಅವ್ರ ಬಗ್ಗೆ ಜ್ಞಾಪಕ ಮಾಡ್ಕೊಳ್ತಾ ಹೋಗ್ತೀವಿ. ಕೊನೆ ದಿನಕ್ಕೆ 9ನೇ ದಿನಕ್ಕೆ ಸ್ಮರಣೋತ್ಸವ, ಆ ಒಂದು ಆನಂದನ ಸೆಲೆಬ್ರೇಷನ್ನ ನಾವು ಅವತ್ತು ಪಡಿತೀವಿ. ನಾವು ಪ್ರತಿ ದಿನ ಕೂಡ ಜ್ಞಾಪಿಸ್ಕೊಳ್ತಾ ಇದೀವಿ. ಪತ್ರಿಜಿ ಸರ್ನ ಜ್ಞಾಪಿಸ್ಕೊಳ್ತಾರೆ ಇರೋರೇ ಇಲ್ಲ, ಎಲ್ಲರೂ ಜ್ಞಾಪಕ ಮಾಡ್ಕೊಳ್ತಾ ಇದೀವಿ. ಸೊ ಈ ಪತ್ರಿಜಿ 9 ದಿನ ಕೂಡ ಎಲ್ಲರೂ ಅಟೆಂಡ್ ಆಗಿ, ಆ 9 ದಿನ ಕೂಡ ಪತ್ರಿಜಿ ಜೊತೆ ಅವರ ಚೈತನ್ಯದೊಂದಿಗೆ ನಾವು ಈ ಒಂದು ಧ್ಯಾನವನ್ನ ಮಾಡೋಣ. ಯಾಕೆಂದ್ರೆ ಪತ್ರಿಜಿ ಇದ್ದಾಗ ಒಂದು ಲಿಮಿಟೆಡ್ ಎನರ್ಜಿ ಇತ್ತು. ಅವ್ರ ಹತ್ರ ನಾವು ಎನರ್ಜಿ ತಗೋಬೇಕಂದ್ರೆ ಅವ್ರ ಹತ್ರ ಹೋಗಿ ನಾವು ಅವ್ರನ್ನ ಭೇಟಿ ಮಾಡ್ಬೇಕಾಯ್ತು, ಅವ್ರ ಹತ್ರ ಕುತ್ಕೊಂಡು ಧ್ಯಾನ ಮಾಡ್ಬೇಕಾಯ್ತು. ಈಗ ಅವರು ಫ್ರೀ ಆಕ್ಸೆಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲಿ ಬೇಕಾದ್ರೂ ಅವರು ಹೋಗ್ಬೋದು, ಯಾರ ಹತ್ರ ಬೇಕಾದ್ರೂ ಅವರು ಆ ಎನರ್ಜಿ ಒಂದು ಕಳಿಸ್ಕೊಡ್ಬೋದು. ಈ ಅನ್ಲಿಮಿಟೆಡ್ ಎನರ್ಜಿಯನ್ನ ನಾವು ಪಡಿಬಹುದು ಈ ಒಂದು 9 ದಿನದಲ್ಲಿ. ಪ್ರತಿದಿನ ಕೂಡ ಪತ್ರಿಜಿ ಸರ್ ಜೊತೆ ನಾವು ಭೇಟಿ ಆಗ್ತಾ ಇದೀವಿ ಧ್ಯಾನದಲ್ಲಿ. ಈ ಒಂದು ಪರಿನಿರ್ವಾಣ ಸ್ಥಿತಿ ಹೊಂದಬೇಕು. ಅವರು ಹೊಂದಿದ್ದಾರೆ, ನಾವು ಹೊಂದಬೇಕು, ಎಲ್ಲರೂ ಹೊಂದಬೇಕಂತಾನೆ ಆ ಬುದ್ಧ, ಜೀಸಸ್ ಕ್ರೈಸ್ಟ್, ಮಹಾವೀರ, ರಾಮ, ಕೃಷ್ಣ ಇವರೆಲ್ಲ ಕೂಡ ಆ ಮಹಾಪರಿನಿರ್ವಾಣ ಸ್ಥಿತಿ ತಲುಪಿದವ್ರೆ.